ಶ್ರೀ ಸಿದ್ಧಾರೂಢ ಕಥಾಮೃತದ 46ನೇ ಅಧ್ಯಾಯ. 46ನೇ ಅಧ್ಯಾಯದ ಪುರದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸ. ಶರಣ ಜನರ ಶಿರೋಮಣಿಯುತ ಸಿದ್ಧ ಸದ್ಗುರು ಪಾದಕ್ಕೆ ಬರುತ್ತಲೇ ನಿಜ ಜ್ಞಾನವನ್ನು ಪಡೆದನು ಜನರ ಸುಖ ಭೋಗಕ್ಕೆ. ವೈಭವದಿ ಮೆರೆಸಿದನು ಸದ್ಗುರುವರನ ಗ್ರಾಮಾಂತರದೊಳು. ಈ ಭವಾರಿಯ ಮುಂದೆಯುಣಿಸಿದ ಲಕ್ಷ ಜನರುಣ ಕುಲದೊಳು. ಲಕ್ಷ ಜನರುಣ ಕುಲದೊಳು. ಲಕ್ಷ ಜನರುಣ ಕುಲದೊಳು. ಶ್ರೀ ಸದ್ಗುರುವೇ, ನಿನ್ನನ್ನು ಹೃದಯದಲ್ಲಿ ಚಿಂತಿಸಿದ ಕೂಡಲೇ ನೀನು ಬಂದು ಅಲ್ಲೇ ಇರುವಂತನಾಗು. ಅಂದರೆ ನಿನ್ನ ಕೃಪೆಯಿಂದ ಜನರು ಸಾರ್ಥಕವಾದರೂ ಆಗುವರು. ನೀವು ದಯೆಯಿಂದ ಒಲಿದಿ ಎಂದರೆ ಸಂಸಾರದೊಳಗಿರುವ ಈ ಅನೇಕ ದುಃಖಗಳೆಲ್ಲ ಸಂಪೂರ್ಣವಾಗಿ ನಾಶಹೊಂದಿ ಭಕ್ತರು ಸುಖದಿಂದ ಇರುವರು. ಸಂಸಾರದೊಳಗಿಂದ ಪಾರಾಗಲು ಜನರಿಗೆ ಇದೊಂದೇ ಉಪಾಯವಿರುತ್ತದೆ. ಅದೇನೆಂದರೆ ಯಥಾಶಕ್ತಿಯಿಂದ ಸದ್ಗುರುದೇವನನ್ನು ಪೂಜಿಸಬೇಕು. ಅದರಿಂದ ಸರ್ವ ಪಾಪಗಳು ನಾಶವಾಗಿ ಚಿತ್ತವು ತಾನೇ ಶುದ್ಧವಾಗುವುದು. ಈ ಸಾಧನೋಪಾಯವನ್ನು ಜನರಿಗೆಲ್ಲ ಬೋಧಿಸೋದಕ್ಕೆ ತಾನೇ ಅನೇಕ ಸಾಧುರೂಪಗಳಿಂದ ನಟಿಸಿ ಸಂಸಾರಿಕರಿಗೆ ಬೋಧಿಸಿ ಸದ್ಗುರುವು ಅದರಲ್ಲಿ ಉದ್ಧಾರ ಮಾಡುವನು. ಸಾಧುವಾದ ಶರಣಪ್ಪ ಅಕ್ಕಲಕೋಟೆ ಎಂಬಾತನು ಸಿದ್ಧ ಸದ್ಗುರುಗಳ ಮೇಲೆ ಅತ್ಯುತ್ತಮ ಪ್ರೇಮ ಉಳ್ಳವಂತನಾಗಿ ಯಾವಾಗಲೂ ಜನರೊಳಗೆ ಸದ್ಗುರು ಕೀರ್ತಿಯನ್ನೇ ವರ್ಣಿಸುತ್ತಾ ಲೋಕದಲ್ಲಿ ಬಹುಖ್ಯಾತಿ ಪಡೆದಿರುವನು. ಶ್ರಾವಣ ಮತ್ತು ಶಿವರಾತ್ರಿ ಉತ್ಸವಗಳಿಗೆ ನೇಮ ಹಿಡಿದು ಸದ್ಗುರುಗಳ ಕಡೆಗೆ ಬರುವನು. ಇತರ ಕಾಲದಲ್ಲಿ ಅರ್ಥದಶೆಯಿಂದ ದೇಶಗಳಲ್ಲಿ ಸಂಚರಿಸುತ್ತಿರುವನು. ಚಿಕ್ಕಂದಿನಿಂದ ಈತನಿಗೆ ಲಿಂಗ ಜಂಗಮ ಪೂಜೆಯಲ್ಲಿ ಬಹಳ ಪ್ರೇಮವು, ವೀರಶೈವ ಧರ್ಮದ ಅಭಿಮಾನವೂ ಇರುತ್ತಿದ್ದು ಗುರುಭಕ್ತಿ ಮತ್ತು ಪರೋಪಕಾರದ ಕೃತ್ಯಗಳನ್ನೇ ಚಿಂತಿಸುತ್ತಿದ್ದನು. ಮುಂದೆ ಶರಣಪ್ಪನು ವೀರಶೈವ ಮತಭೇದವನ್ನು ಕಳೆದು ಐಕ್ಯ ಮತವನ್ನು ಸ್ಥಾಪಿಸಿ ಅಲ್ಪಿಯೊಳಗೆ ತ್ರಿಷಷ್ಠಿ ಮಂಟಪವನ್ನು ರಚಿಸಿ ಪುರಾತನ ಜಂಗಮರೆಲ್ಲರನ್ನೂ ಪೂಜಿಸುವಂತನಾದನು. ಜಂಗಮರಿಗೋಸ್ಕರ ಅನೇಕ ಮಠಗಳನ್ನು, ವಿದ್ಯಾರ್ಥಿಗಳಿಗೋಸ್ಕರ ಸಂಸ್ಕೃತ ಪಾಠಶಾಲೆಗಳನ್ನು ಸ್ಥಾಪಿಸಿದನು. ದುಷ್ಕಾಲದಲ್ಲಿ ಅನ್ನವಿಲ್ಲದ ಅನೇಕ ಬಡ ಜನರಿಗೆ ವರ್ಷ ತನಕ ತನ್ನ ವಸ್ತ್ರಾದಿಗಳನ್ನು ಕೊಡುತ್ತಿದ್ದನು. ಬಸವಣ್ಣನ ಕಾಲದಲ್ಲಿ ತಾನು ಇದ್ದದ್ದಾದರೆ ಆ ಪ್ರಭುವಿನ ಸೇವೆ ಮಾಡುತ್ತಿದ್ದೆ ಎಂದು ಶರಣಪ್ಪನು ಚಿಂತಿಸುವಾಗ ಮಲ್ಲಿಕಾರ್ಜುನ ಗುರುಗಳು ಅದೇ ಮೂರ್ತಿಯ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಹೆಸರಿಂದ ಇರುವರು ಎಂದು ಹೇಳಿದ್ದು ಕೇಳಿ ಅದನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಮನಸ್ಸಿನಲ್ಲಿ ಅತ್ಯಂತ ಆನಂದಪಟ್ಟನು. ಬಹುಕಾಲ ಯೋಗಾಭ್ಯಾಸ ಮಾಡಿದ್ದನು. ಆದರೆ ಸ್ವರೂಪದಲ್ಲಿ ವೃತ್ತಿಯು ಸ್ಥಿರವಾಗಿರಲಿಲ್ಲ. ಈಗ ಸಿದ್ಧ ಸದ್ಗುರುಗಳ ಕಡೆಗೆ ಪ್ರಾಪ್ತವಾದ ಕೂಡಲೇ ಅವನ ಕೃಪೆಯಿಂದ ಪೂರ್ಣ ಜ್ಞಾನವನ್ನು ಹೊಂದಿದನು. ಅದರಿಂದ ಶರಣಪ್ಪನ ಚಿತ್ತವೃತ್ತಿಯು ಸ್ಥಿರವಾಗಿ ಸದ್ಗುರು ಚರಣಗಳಲ್ಲಿ ದೃಢವಾದ ಭಕ್ತಿ ಉಂಟಾಗಿ ಸಿದ್ಧ ಮಹಿಮೆಯು ಪ್ರತೀತಿಯಾಗಿ ಬಂತು. ಸರ್ವ ಜನರೊಳಗೆ ಗುರು ಕೀರ್ತಿಯನ್ನು ವರ್ಣಿಸಬೇಕೆಂಬ ಉತ್ಕಟ ಇಚ್ಛೆಯನ್ನು ಧರಿಸಿ ದೇಶಗಳಿಗೆ ಹೋಗುವಂತನಾದರು. ಪುರ, ಪಟ್ಟಣ, ಗ್ರಾಮಾದಿಗಳಲ್ಲಿ ಹೋಗಿ ಪ್ರೇಮಳ ಭಕ್ತರೆಲ್ಲವರೆಲ್ಲ ಕೂಡಿಸಿ ಅವರಿಗೆ ಸಿದ್ಧಾರೂಢರ ಸಾಕ್ಷಾತ್ ಈಶ್ವರಾವತಾರವೆಂದು ಬೋಧಿಸಿದನು. ಮುಖದಿಂದ ಸಿದ್ಧನಾಮವನ್ನು ಹಾಡುತ್ತಾ ಅಂತರಂಗದೊಳಗೆ ಆತನು ಪ್ರೇಮದಿಂದ ಭರಿತನಾಗಿ ಉತ್ತಮವಾದ ಕೀರ್ತನವನ್ನು ಮಾಡುತ್ತಿರುವಾಗ ಪರಮ ಆನಂದವು ಉದ್ಗರಿಸುವ
ಕೀರ್ತನೆಯೊಳಗೆ ಅದ್ಭುತ ಪ್ರೇಮವು ಹೊಕ್ಕಿ ಬರುತ್ತಿದ್ದು ಶ್ರೋತಾ ಜನರೆಲ್ಲರೂ ಕಣ್ಣಿನಿಂದ ನೀರು ಸುರಿಸುತ್ತಿದ್ದರು. ಸಾಕ್ಷಾತ್ ತುಕಾರಾಮನೇ ಪುನಃ ದೇವದಾರಿಯಾಗಿ ಬಂದಿರುವನು ಎಂಬಂತೆ ಕಾಣಿಸುತ್ತಿತ್ತು. ಈ ಪ್ರಕಾರ ಸದ್ಗುರು ಭಕ್ತಿಯನ್ನು ಜನರೊಳಗೆ ಪಸರಿಸಿದ್ದರಿಂದ ಅವರು ದರ್ಶನ ಇಚ್ಛೆಯನ್ನು ಮನಸ್ಸಿನಲ್ಲಿ ಹಿಡಿಯುವರು. ಶರಣಪ್ಪನು ಅವರನ್ನೆಲ್ಲ ಕರೆದುಕೊಂಡು ಬಂದು ಸದ್ಗುರುವರನ ಭೇಟಿ ಮಾಡಿಸುವನು. ಶರಣಪ್ಪನು ಮಹೋತ್ಸವಕ್ಕೆ ಬರುವಾಗ ಸಾವಿರಾರು ಭಕ್ತ ಜನರನ್ನು ಸಂಗಡ ಕರೆತಂದು ಸಿದ್ಧರ ಪಾದಕ್ಕೆ ಹಾಕಿ ತಾನು ಕೃತಕೃತ್ಯನಾದನೆಂದು ತಿಳಿದುಕೊಳ್ಳುವನು. ಸದ್ಗುರು ಬಳಿಕ ಒಮ್ಮೆಲೆ ಬಂದ ಮಾತ್ರದಿಂದ ಗುರುಭಕ್ತಿಯು ಆತನ ಚಿತ್ತದಲ್ಲಿ ಸ್ಥಿರಗೊಂಡು ಆಮೇಲೆ ಗುರುಚರಣಗಳನ್ನು ಎಂದೆಂದು ಬಿಡದು ಆ ಗುರುರಾಯರ ಚರಣ ಕೀರ್ತಿಯು ಹೀಗಿರುವಾಗ ಈ ಸಾಧು ಶರಣಪ್ಪನಿಗೆ ಕೆಲವರು ಹೇಳಿದರು, ನಮ್ಮ ಹೊಟ್ಟೆಯಿಂದ ಮಕ್ಕಳಿಲ್ಲ, ಮಕ್ಕಳಾಗಬೇಕಾದರೆ ಯಾವ ದೇವರನ್ನು ಭಜಿಸಬೇಕು? ಆಗ ಶರಣಪ್ಪನು ಹುಬ್ಬಳ್ಳಿಯೊಳಗೆ ವಾಸವಾಗಿರುವ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಾಕ್ಷಾತ್ ಶಿವನ ಅವತಾರವಿರುವರು. ಶ್ರಾವಣ ಮತ್ತು ಮಾಘ ಮಾಸಗಳಲ್ಲಿ ಆತನ ಮಹೋತ್ಸವಗಳಾಗುತ್ತವೆ. ಆ ಕಾಲ ಆತನ ದರ್ಶನಕ್ಕೆ ಹೋಗುವ ನೇಮವನ್ನು ಹಿಡಿದರಾದರೆ ನೀವು ನಿಮ್ಮ ಮನೋರಥಗಳು ಪೂರ್ಣವಾಗುವವು ಎಂದು ಹೇಳುವನು. ಈ ವಚನದಲ್ಲಿ ವಿಶ್ವಾಸವಿಟ್ಟು ಅಲ್ಲಿ ಮಹೋತ್ಸವಕ್ಕೆ ಬಂದು ಸಿದ್ಧಚರಣಕ್ಕೆ ಬಿದ್ದರೆಂದರೆ ಅವರ ಕಾಮನೆಗಳೆಲ್ಲ ಸಿದ್ಧಿಸುತ್ತಿರುವೆ. ಬಳಿಕ ಅವರು ಮರಣಪರ್ಯಂತ ಈ ನೇಮವನ್ನು ನಡೆಸುತ್ತಾ ಈ ಮೂಲಕ ಸರ್ವ ಪ್ರಕಾರದ ಕಲ್ಯಾಣ ಪ್ರಾಪ್ತಿ ಮಾಡಿಕೊಳ್ಳುವರು. ಸಿದ್ಧಮೂರ್ತಿಯ ದರ್ಶನವಾಗುವುದರಿಂದ ಇಹಪರ ಸುಖಗಳೆಲ್ಲ ಪ್ರಾಪ್ತವಾಗುವವು. ಇರಲಿ, ಹುಬ್ಬಳ್ಳಿ ಸಮೀಪ ಉಣಕಲ್ಲೆಂಬ ಗ್ರಾಮ ಇರುವುದು. ಆ ಗ್ರಾಮದ ಭಕ್ತರೆಲ್ಲ ಕೂಡಿ ಶರಣಪ್ಪನ ಬಳಿಗೆ ಬಂದು, ಹೇ ಶಿವಭಕ್ತ ಶರಣಪ್ಪ ಸ್ವಾಮಿಗಳೇ, ನೀವು ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಗ್ರಾಮಕ್ಕೆ ಬಂದು 1 ಮಾಸ ಪರ್ಯಂತ ಕೀರ್ತನೆ ಮಾಡಿದ್ದಾದರೆ ಅದರಿಂದ ನಾವು ಕೃತಕೃತ್ಯರಾಗುವೆವು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಶರಣಪ್ಪನು, ನಿಮ್ಮ ಗ್ರಾಮಕ್ಕೆ ಜನರು ನಾನು ಕೀರ್ತನೆ ಮಾಡುವೆನು, ಆದರೆ ನನ್ನದೊಂದು ಮನೋರಥವನ್ನು ನೀವೆಲ್ಲರೂ ಕೂಡಿ ಪೂರ್ಣ ಮಾಡಬೇಕು. ಅದು ಈ ಪ್ರಕಾರವೆಂದರೆ, ಶ್ರಾವಣ ಮಾಸದಲ್ಲಿ ಒಂದು ಸೋಮವಾರ ದಿನ ಗಾಡಿಗಳಲ್ಲಿ ಅನ್ನವನ್ನು ಹೇರಿಕೊಂಡು ನೀವೆಲ್ಲರೂ ಭಜನೆ ಮಾಡುತ್ತಾ ಸಿದ್ಧಾರೂಢರ ಸನ್ನಿಧಿಗೆ ಬಂದು ಅದನ್ನು ಅವರಿಗೆ ಅರ್ಪಿಸತಕ್ಕದ್ದು. ಇಂಥ ಸೇವೆಯನ್ನು ನೀವು ಮಾಡುವಿರಾದರೆ ನಾನು ನಿಮ್ಮಲ್ಲಿ ಬಂದು ಕೀರ್ತನೆ ಮಾಡುವೆನು ಎಂದು ಹೇಳಿದ್ದು ಕೇಳಿ ಆ ಗ್ರಾಮದವರೆಲ್ಲ ಸಂತೋಷಭರಿತರಾಗಿ ನಿಮ್ಮ ಸಂಗತಿಯಿಂದ ನಾವು ಧನ್ಯರಾಗುವೆವು ಎಂದು ಅಂದರು. ಶರಣಪ್ಪನ ಇಚ್ಛೆ ಇದ್ದಂತೆ ನಡೆಸುತ್ತೇವೆಂದು ಅವರು ವಚನ ಕೊಟ್ಟರು. ತರುವಾಯ ಆತನು ಉಣಕಲ್ಲಿಗೆ ಹೋಗಿ ಸಹಸ್ರಾವಧಿ ಜನರು ಕುಳಿತಿರುವಲ್ಲಿ ಕೀರ್ತನೆ ಮಾಡುತ್ತಿದ್ದನು. ಕೀರ್ತನೆಯಲ್ಲಿ ಅದ್ಭುತ ಪ್ರೇಮವು ಉತ್ಪನ್ನವಾಗುತ್ತಿತ್ತು. ಆ ಸದ್ಭಕ್ತರು ಸದ್ಗುರುವಿನ ಕೀರ್ತಿಯನ್ನು ಶರಣಪ್ಪನ ಮುಖದಿಂದ ಕೇಳಿ ಸಿದ್ದರಾಮನನ್ನು ಘರ್ಷಿಸುತ್ತಿದ್ದರು. ಕೀರ್ತನ ಕೇಳಿದ ಕ್ಷಣ ತಲ್ಲೀನವಾಗಿ ಸರ್ವರಿಗೂ ದೇಹದ ವಿಸ್ಮೃತಿಯಾಗುತ್ತಿತ್ತು. ಭೂತಬಾಧೆಯಿಂದ ಪೀಡಿತರಾಗಿರುವ ಇಬ್ಬರು ಕೀರ್ತನ ಶ್ರವಣಕ್ಕೆ ಬಂದು ಕುಳಿತಿದ್ದರು. ಸಿದ್ಧನಾಮದ ಘೋಷವು ಕೇಳಿದ ಕೂಡಲೇ ಅವರಿಗೆ ಹಿಡಿದ ಬೋಧಗಳು ಶಂಖಧ್ವನಿ ಮಾಡುತ್ತಾ ಓಡಿ ಹೋದವು. ಇದನ್ನು ನೋಡಿ ಎಲ್ಲರೂ ಆನಂದಪಟ್ಟು ಈತನ ಸಂಗತಿಯಿಂದ ವಿಶೇಷ ಲಾಭವಿದೆ ಅಂದರು. ಆಮೇಲೆ ಶರಣಪ್ಪನು ಉತ್ಸವ ಕಾರ್ಯ ಆರಂಭಿಸಲಿಕ್ಕೆ ಹೇಳಿದನು. ಸಾವಿರಗಟ್ಟಲೆ ಭಜನೆ ಮಾಡುವ ಜನರು ಪ್ರತಿಯೊಬ್ಬರೂ ಕೈಯಲ್ಲಿ ತಾಳ ಹಿಡಿದು ಬಾರಿಸುತ್ತಾ ಮುಖದಿಂದ ನಾಮವನ್ನು ಘರ್ಷಿಸುತ್ತಾ ಬಹು ಪ್ರೇಮದಿಂದ ಗ್ರಾಮದ ಹೊರಗೆ ಹೊರಟು ಬಂದರು. ಇವರ ಹಿಂದೆ ಸಹಸ್ರಾರು ಕಾಲಂಕೃತ ಸುಹಾಸಿನಿ ಸ್ತ್ರೀಯರು ಪ್ರತಿಯೊಬ್ಬಳ ಕೈಯಲ್ಲಿ ಪಂಚಾರತಿಯನ್ನು ಎತ್ತಿಕೊಂಡು ಸುಸ್ವರದಿಂದ ಸದ್ಗುರುರಾಯನ ಆರತಿಯನ್ನು ಹಾಡುತ್ತಾ ಹೊರಟರು. ಈ ಸ್ತ್ರೀಯರ ಹಿಂಭಾಗದಲ್ಲಿ ನವ ಪಲ್ಲವಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಶಾಖಸೂಪಾದಿ ನಾನಾ ಥರದ ಉತ್ತಮ ಅನ್ನಗಳನ್ನು ಹೇರಿದಂಥ 60 ಚಕ್ಕಡಿಗಳು ಹೊರಟವು. ಅನೇಕ ವಾದ್ಯಗಳ ಘೋಷಗಳಿಂದಲೂ ನಾಮದ ಗರ್ಜನೆಯಿಂದಲೂ ಅಂತರಿಕ್ಷವು ಧುಮಧುಮಿಸಿತು. ಉಣಕಲ್ಲಿನಿಂದ ಸಿದ್ಧಾಶ್ರಮ ಪರ್ಯಂತ ಒಂದು ಹರದಾರಿ ಉದ್ದ ರಸ್ತೆಯ ಮೇಲೆ ಜನರು ಸಿದ್ಧನಾಮರ ಭಜನೆಯ ಘೋಷ ಮಾಡುತ್ತಾ ನಡೆಯುತ್ತಿದ್ದರು. ಬರುವ ಭಕ್ತ ಜನರಿಗೆ ಭೇಟಿ ಕೊಡುವುದಕ್ಕೋಸ್ಕರ ಸಿದ್ಧನಾಥನ ಸಿದ್ಧಾಶ್ರಮದಲ್ಲಿ ಕುಳಿತಿದ್ದರು. 1 ಪ್ರಹರ ಪರ್ಯಂತ ಜನರು ಬರುತ್ತಾ ಇದ್ದರು. ಮಧ್ಯಾಹ್ನ ಕಾಲವಾದ ಕೂಡಲೇ ಕೆರೆಯ ದಂಡೆಯ ಮೇಲೆ ಪತ್ರಾವಳಿ ಇಟ್ಟು 10,000 ಮಂದಿ ಊಟಕ್ಕೆ ಕುಳಿತರು. ಪಕ್ವಾನ್ನಗಳನ್ನು ನೀಡಲಿಕ್ಕೆ ಆರಂಭಿಸಿದರು. ನಾನು ಉಚ್ಚಾರ ಮಾಡುತ್ತಾ ಸರ್ವರು ಊಟ ಮಾಡುತ್ತಿರುವಾಗ ಸದ್ಗುರುನಾಥನ ಉಚ್ಚನ ಸ್ಥಾನದಲ್ಲಿ ಕುಳಿತುಕೊಂಡು ನೋಡುತ್ತಿದ್ದರು. ಭಕ್ತರ ಸುಖದಿಂದಲೇ ಸುಖಿಸುವಂತ ಆತನಿಗೆ ಭೋಜನ ಮಾಡುತ್ತಿರುವೆ. ಈ ಜನ ಸಮುದಾಯವನ್ನು ನೋಡಿ
ಆನಂದವು ಹುಕ್ಕಿ ಬರುತ್ತಿತ್ತು. ಈ ಪ್ರಕಾರ 10,000 ಪಂಕ್ತಿಗಳು ಕೆರೆಯ ದಂಡೆಯ ಮೇಲೆ 6 ಸರ್ತಿ ಆಗಿ ಒಟ್ಟಿಗೆ 60,000 ಜನರು ಉಣ್ಣುವಂಥವರಾದರು. ಶರಣಪ್ಪನಿಗಾದರೂ ಬಹಳ ಆನಂದವಾಯಿತು. ಸರ್ವರ ಭೋಜನ ಆದ ನಂತರ ಶರಣಪ್ಪನು ಸಿದ್ಧ ಸದ್ಗುರುಗಳ ಮುಂದೆ ಕೀರ್ತನೆಗೆ ನಿಂತು 2 ತಾಸು ತನಕ ಆ ಮಹಾಸಭೆಗೆ ಸದ್ಗುರು ಕೀರ್ತಿಯನ್ನು ವರ್ಣಿಸಿದರು. ಬಳಿಕ ಜನರೆಲ್ಲ ಪ್ರಸ್ತಾವನೆಗಳಿಗೆ ಹೋಗುವಾಗ ಶರಣಪ್ಪನು ಅವರಿಗೆ ಸದ್ಗುರುಗಳಿಗೆ ಉಣಕಲ್ಲಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದಾದರೆ ನೀವು ಧನ್ಯರಾಗುವಿರಿ ಎಂದು ಹೇಳಿದನು. ಕೆಲವು ದಿವಸಗಳ ತರುವಾಯ ಉಣಕಲ್ಲಿನ ಸದ್ಭಕ್ತ ಜನರು ಅಲ್ಲಿ ಸಿದ್ಧಾರೂಢರನ್ನು ಮಹಾವೈಭವದಿಂದ ಪೂಜಿಸುವ ಉದ್ದೇಶದಿಂದ ತಯಾರಿ ಮಾಡಿಸುವಂತರಾದರು. ಅವರ ಶರಣಪ್ಪನಿಗೆ ಸದ್ಗುರುಗಳು ಹುಬ್ಬಳ್ಳಿಗೆ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ಆದರೆ ನಿಮ್ಮ ಪ್ರಾರ್ಥನೆಯಿಂದ ಅವರು ಇಲ್ಲಿಗೆ ಬರುವುದಾದರೆ ನಾವು ಅವಶ್ಯವಾಗಿ ಅತ್ಯಾದರದಿಂದ ಪೂಜಿಸುವರು ಎಂದು ಅಂದರು. ಆಗ ಶರಣಪ್ಪನು ಶ್ರೀ ಸಿದ್ಧರ ಬಳಿಗೆ ಬಂದು, ಹೇ ಗುರುನಾಥನೇ, ಉಣಕಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಪೂಜಿಸಬೇಕೆಂದು ಇಚ್ಛೆಯಿಂದ ಎಲ್ಲ ಸಿದ್ಧ ಮಾಡಿರುತ್ತಾರೆ ಎಂದು ಪ್ರಾರ್ಥಿಸಿದ್ದು ಕೇಳಿ ಹುಬ್ಬಳ್ಳಿ ಭಕ್ತಜನರು ಶರಣಪ್ಪನನ್ನು ಕುರಿತು, ಸ್ವಾಮೀಜಿಯವರು ಹುಬ್ಬಳ್ಳಿಗೆ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ನೀವು ಕರೆದುಕೊಂಡು ಹೋಗಬಾರದು, ನಾನಾದರೂ ಬಿಡಲಾರೆವು ಎಂದು ಹೇಳಿದರು. ಅದಕ್ಕೆ ಶರಣಪ್ಪನು, ನೀವು ಸ್ವಾಮೀಜಿಯವರನ್ನು ಬಿಟ್ಟು ಇರಲಾರೆಂದರೆ ನಿಮ್ಮೆಲ್ಲರಿಗೂ ಈಗಲೇ ಆಮಂತ್ರಣ ಕೊಡುತ್ತೇನೆ. ನನ್ನ ಪ್ರಾರ್ಥನೆ ಏನೆಂದರೆ ನೀವೆಲ್ಲರೂ ಸದ್ಗುರುಗಳನ್ನು ಕರೆದುಕೊಂಡು ಉಣಕಲ್ಲಿಗೆ ಬಂದು ಅಲ್ಲಿ ಭೋಜನ ಮಾಡಬೇಕು. ಭೋಜನಾದ ನಂತರ ಆದ ಉತ್ತಮವಾದ ಮಂಟಪ ಪೂಜೆಯಂತೂ ನೋಡಿ ಎಲ್ಲರೂ ಕೂಡಿ ಪುನಃ ಸಿದ್ಧಾಶ್ರಮಕ್ಕೆ ಸದ್ಗುರುಗಳನ್ನು ಮುಟ್ಟಿಸಿರಿ ಎಂದು ನಮ್ರಭಾವದಿಂದ ಮಾಡಿಸಿದ ಭಾಷಣವನ್ನು ಕೇಳಿ ಸರ್ವ ಭಕ್ತರು ಸಂತೋಷಪಟ್ಟರು. ಸದ್ಗುರು ಮಹಾರಾಜನಾದರೂ ಶರಣಪ್ಪನಿಗೆ ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೋ ಎಂದು ವಚನವನ್ನೆತ್ತಿದ್ದರು. ಸರ್ವ ಸಾಮಗ್ರಿ ಸಿದ್ಧವಾದ ಬಳಿಕ ಬಂದು ಯೋಗ್ಯ ದಿವಸವನ್ನು ನೋಡಿ ಉಣಕಲ್ಲಿನಿಂದ ಭಕ್ತಜನರು ಸಿದ್ಧಾರೂಢರನ್ನು ಕೈಲಿಕ್ಕೆ ಬಂದರು. ಹುಬ್ಬಳ್ಳಿಯ ಸಾವಿರಾರು ಮಂದಿ ಭಕ್ತಜನರನ್ನು ಉಣಕಲ್ಲಿಗೆ ಬರಲಿಕ್ಕೆ ಆಮಂತ್ರಣ ಕೊಟ್ಟು ಸದ್ಗುರುಗಳನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಆ ಮಹಾ ಜನಸಮುದಾಯವು ನಡೆಯಿತು. ಅನೇಕ ವಾದ್ಯಗಳ ಘೋಷಣೆಯಿಂದಲೂ ಭಕ್ತರ ಜಯ ಜಯ ಘೋಷವು ಧ್ವನಿಯಾಯಿತು. ನಾವು ಭಜನೆಯ ಗರ್ಜನೆಯಿಂದಲೂ ಉಂಟಾದ ಮಹಾನಾದವು ಅಂಬರದೊಳಗೆ ಇಡಿಸಲದಂತಾಯಿತು. ಪಲ್ಲಕ್ಕಿಯೊಳಗೆ ಸದ್ಗುರು ರೂಪವಾದರೂ ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿತ್ತು. ಸಾಕ್ಷಾತ್ ಕಾಂತಿಯ ಮೂರ್ತಿಯೂ ಆಗಿರುವುದು ಎಂಬಂತೆ ಈ ಸುಂದರವಾದ ಮುಖವು ವಿರಾಜಿಸುತ್ತಿತ್ತು. ಮಸ್ತಕದ ಮೇಲೆ ಕಿರೀಟವು ಅತ್ಯಂತ ಸ್ಥೂಲವಾಗಿದ್ದು ಮೈ ಮೇಲೆ ಹೊತ್ತಿರುವ ರೇಷ್ಮೆ ಶಾಲು ಕೆಂಪು ವರ್ಣದಿತ್ತು. ಆದರೆ ಮೇಲೆ ಸುವರ್ಣ ಕುಸುಮಗಳು ಮಿಂಚುತ್ತಿದ್ದವು. ನೋಡುವುದರಲ್ಲಿ ಮನಸ್ಸಿಗೆ ಸದ್ಗುರು ಮೂರ್ತಿಯು ಬಹು ಆಹ್ಲಾದಕರವಾಗಿ ಕಾಣುವಂಥದ್ದಾಗಿತ್ತು. ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಹೃದಯದಲ್ಲಿ ಅಧಿಕಾರಿಕ ಪ್ರೇಮವು ಉಕ್ಕಿ ಬರುತ್ತಿತ್ತು. ಅದ್ಭುತ ಸುಖವನ್ನು ಭೋಗಿಸುತ್ತಾ ಕಣ್ಣುಗಳು ಆ ರೂಪ ನೋಡುವುದರಲ್ಲಿ ತೃಪ್ತಿ ಹೊಂದುವ ದೃಷ್ಟಿಯು ಅಲ್ಲಿನ ಎಲ್ಲ ಜನರ ಈ ಪ್ರಕಾರ ಆ ಉತ್ಸವವು ನಡೆದು ಒಂದು ಮುಹೂರ್ತದೊಳಗೆ ಉಣಕಲ್ಲಿಗೆ ಮುಟ್ಟಿತು. ಸದ್ಗುರುಗಳನ್ನು ಪಲ್ಲಕ್ಕಿಯಿಂದ ಇಳಿಸಿ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಸೂರ್ಯನು ಮಧ್ಯ ಆಕಾಶದಲ್ಲಿ ಬರುತ್ತಲೇ ಭೋಜನಕ್ಕೆ ಆರಂಭ ಮಾಡಿದರು. ಸರೋವರದ ದಂಡೆಯಲ್ಲಿರುವ ಮೈದಾನ ಪ್ರದೇಶದಲ್ಲಿ 1,00,000 ಜನರು ಪಂಕ್ತಿ ಹಿಡಿದು ಊಟಕ್ಕೆ ಕುಳಿತರು. ಶರಣಪ್ಪನು ಅತ್ಯಂತ ಹರ್ಷಚಿತ್ತನಾಗಿ ಸಿದ್ಧಾರೂಢರನ್ನು ಹಸ್ತ ಹಿಡಿದು ಒಂದು ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಜನಸಮುದಾಯಗಳನ್ನು ತೋರಿಸುವಂತರಾದರು. ಮಾನಸ ಸರೋವರದ ತೀರದಲ್ಲಿ ಅಸಂಖ್ಯ ಹಂಸಕಾಂಡಗಳು ಹಾಗೆ ಪಂಕ್ತಿ ಹಿಡಿದು ಕುಳಿತಿರುವರು. ಅದೇ ಪ್ರಕಾರ ಇಲ್ಲಿ ಕಾಣಿಸುತ್ತಿತ್ತು. ಈ ಅದ್ಭುತವಾದ ನೋಟವನ್ನು ನೋಡಿ ದೇವಾಧಿಕರಿಗೆ ಬಹಳ ಭಕ್ತಿ ಮನೆಯಿಂದ ಅಳುವ ಜನರು
ಸದ್ಗುರುವನ್ನು ಬಹಳ ಹರ್ಷವಂತಾಗಿ ಪಾತ್ರದಿಂದ, ಶರಣಪ್ಪ ಸ್ವಾಮಿ, ಈ ಮಹೋತ್ಸವವನ್ನು ಹೇಗೆ ಸಾಧಿಸಿದಿ ಎಂದು ಕೇಳುವುದಕ್ಕೆ ಶರಣಪ್ಪನು, ನಾನು ನಿತ್ಯ ಕೀರ್ತನೆಯಲ್ಲಿ ಹೇಳುತ್ತಿದ್ದೆ. ನಿನ್ನ ಕೀರ್ತನೆಯ ಪ್ರಭಾವವು ಇದನ್ನು ಮಾಡಿತು. ಈ ಜನರ ಮುಂದೆ ಕೀರ್ತನೆಯನ್ನು, ನಿನ್ನ ಗುಣಗಾನವನ್ನು ಮಾಡುತ್ತಿರುವುದು ಅವರ ಶ್ರವಣದಿಂದ ಅಂತಃಕರಣ ಶುದ್ಧವಾಗಿ ಇವರು ಈ ಕಾರ್ಯದಲ್ಲಿ ಪ್ರವರ್ತರಾದರು ಎಂದು ಉತ್ತರ ಕೊಟ್ಟನು. ಆ ಭೋಜನ ಸಮಾರಂಭವು ತಿಳಿದ ಬಳಿಕ ಸದ್ಗುರುನಾಥರನ್ನು ಮಂಟಪದಲ್ಲಿ ಕುಳ್ಳಿರಿಸಿ ಮಹಾವೈಭವದಿಂದ ಪೂಜಿಸುವಂತವರಾದರು. ಆಗಿನ ಆನಂದವು ಅವರ್ಣನೀಯವಾಯಿತು. ಪೂಜೆಯಾದ ನಂತರ ಸದ್ಗುರುಗಳನ್ನು ಪುನಃ ಪಲ್ಲಕ್ಕಿಯೊಳಗೆ ಕೂಟಿಸಿ ಉತ್ಸವದಿಂದ ಮರಳಿ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದು ಇಳಿಸಿದರು. ಈ ಪ್ರಕಾರ ಲೋಕೋದ್ಧಾರನಾಗಿದ್ದರಿಂದ ಶರಣಪ್ಪನ ಸರ್ವ ಪ್ರಯತ್ನಗಳನ್ನೆಲ್ಲ ಸದ್ಗುರುನಾಥನು ಸಿದ್ಧಿಗೆ ಮುಟ್ಟಿಸುವನು. ಒಮ್ಮೆ ಶ್ರಾವಣ ಮಾಸದಲ್ಲಿ ಶರಣಪ್ಪನು ಹುಬ್ಬಳ್ಳಿಗೆ ಬರುವ ಉದ್ದೇಶದಿಂದ ಗೋಕಾಕದಿಂದ ಹೊರಟು ಬರುವಾಗ ದಾರಿಯಲ್ಲಿ ಘಟಪ್ರಭಾ ನದಿಗೆ ಮಹಾಪ್ರವಾಹ ಬಂದು ಹರಿಯುತ್ತಿತ್ತು. ಆ ದಿನ ಸದ್ಗುರು ದರ್ಶನ ಮಾಡಿಕೊಳ್ಳದೆ ವಿನಃ ಅನ್ನವನ್ನು ಸೇವಿಸಲಿಕ್ಕಿಲ್ಲವೆಂದು ಶರಣಪ್ಪನು ದಂಡೆಯ ಮೇಲೆ ನಿಂತುಕೊಂಡನು. ಅಲ್ಲಿರುತ್ತಿದ್ದ ಒಂದು ದೋಣಿಯು ಪ್ರವಾಹದ ಕೂಡ ಹೋಗುತ್ತಿತ್ತು. ಪರತೀರಕ್ಕೆ ದಾಟಿ ಹೋಗತಕ್ಕ ಬಹಳ ಜನರು ಒಂದು ನಿರಾವಕಾಶವಾಗಿ ನಿಂತುಬಿಟ್ಟರು. ಕೆಲ ಹೊತ್ತು ನಿಂತುಕೊಂಡು ಕಡೆಗೆ ಅವರೆಲ್ಲ ತಿರುಗಿ ಹೋದರು. ಆದರೆ ಶರಣಪ್ಪನು ಸದ್ಗುರು ನಾಮವನ್ನು ಗರ್ಜಿಸುತ್ತಾ ದಂಡೆಯ ಮೇಲೆಯೇ ನಿಂತನು. ಅದನ್ನು ಕುರಿತು ಆ ಜನರು, ಇಲ್ಲಿ ವ್ಯರ್ಥವಾಗಿ ಯಾಕೆ ನಿಂತಿರುವಿ? ನದಿ ನೀರು ಇಳಿದ ಮೇಲೆ ನಾಳೆ ಹೋಗೋಣ ಬಾ, ಈಗ ತಿರುಗಿ ಹೋಗೋಣ ಎಂದರು. ಅದಕ್ಕೆ ಶರಣಪ್ಪನು, ಸದ್ಗುರುವಿಗೆ ಭೇಟಿಯಾಗದ ವಿನಃ ನಾನು ಅನ್ನವನ್ನು ಸೇವಿಸಲಿಕ್ಕಿಲ್ಲ ಎಂದು ಅಂದದ್ದು ಕೇಳಿ ಅವರನ್ನು ಬಿಟ್ಟು ಅವರೆಲ್ಲರೂ ಹೋದರು. ಅಷ್ಟರಲ್ಲೇ ಸೂರ್ಯಾಸ್ತವಾಗಿ ಸರ್ವತ್ರ ಅಂಧಕಾರವು ವ್ಯಾಪಿಸಿತು. ಶರಣಪ್ಪನಾದರೂ ಅಲ್ಲೇ ನಿಂತ ಸದ್ಗುರುನಾಥರಿಗೆ ಪ್ರಾರ್ಥಿಸುತ್ತಾ, ಹೇ ಸದ್ಗುರು ದಯಾಳನೇ, ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ನಿನ್ನ ಉತ್ಸವ ಕಾಲದಲ್ಲಿ ನಾನು ಕೀರ್ತನೆ ಮಾಡುವ ನೇಮವು ತಪ್ಪುವುದು. ಭವನದಿಯೊಳಗಿರುವ ಭಕ್ತರನ್ನು ತಾರಣ ಮಾಡುವಂಥ ನಿನಗೆ ಈ ಕ್ಷುಲ್ಲಕವಾದ ನದಿಯನ್ನು ದಾಟಿಸುವುದಕ್ಕೆ ಚಿಂತೆ ಏಕೆ? ನನ್ನನ್ನು ತಾರಿಸುವುದಕ್ಕೆ ವೇಗದಿಂದ ಬಂದು ನಿನ್ನ ಪೂಜೆಗೆ ಕರೆದುಕೊಂಡು ಹೋಗು. ನನ್ನ ಮನಸ್ಸಿನ ನಿಶ್ಚಯವನ್ನು ನೋಡಬೇಕೆಂದು ನೀನು ಬಾರದಿರುವುದಾದರೆ ಅದನ್ನು ತೋರಿಸುವೆನು ನೋಡು ಎಂದು ಶರಣಪ್ಪನು ಏನು ಮಾಡಿದನೆಂದರೆ, ನದಿಯೊಳಗೆ ಹಿಡಿದನು. ಕೂಡಲೇ ಆ ಮಹಾಪ್ರವಾಹವು ಅವನನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಶರಣಪ್ಪನು ಸಿದ್ಧಾರೂಢ ಎಂಬ ಹೆಸರಿನಿಂದ ಘರ್ಷಿಸಿದನು. ತಕ್ಷಣವೇ ಸದ್ಗುರು ಒಂದು ದೋಣಿಯಲ್ಲಿ ಕುಳಿತು ಪ್ರಾಪ್ತನಾಗಿ ನೀರಿನ ಮೇಲೆ ತೇಲಿ ಹೋಗುವ ಶರಣಪ್ಪನ ಸಮೀಪ ಬಂದು ಆತನನ್ನು ಎತ್ತಿ ದೋಣಿಯೊಳಗೆ ಹಾಕಿ ಪರತೀರಕ್ಕೆ ದಾಟಿಸಿದನು. ಆ ದಂಡೆಗಿಳಿಸಿದ ಕೂಡಲೇ ಶರಣಪ್ಪನು ಸಾವಧಾನವಾಗಿ ನೋಡುವಾಗ ಯಾರನ್ನೂ ಕಾಣಲಿಲ್ಲ. ಆತನು ಗದ್ಗದಿತನಾಗಿ, ಕೈವಾರಿಯಾದ ಸದ್ಗುರುವೇ, ನೀನೇ ಬಂದು ನನ್ನನ್ನು ದಾಟಿಸಿದಿ, ಈಗ ಅದೃಶ್ಯನಾಗಿ ಹೋಗಿರುತ್ತಿ ಎಂದು ಸ್ತುತಿಸಿದನು. ಹುಬ್ಬಳ್ಳಿಗೆ ಹೋಗಿ ಸದ್ಗುರುಗಳಿಗೆ ಭೇಟಿಯಾಗಿ ಪ್ರವಾಹದ ಕೂಡ ಹೋಗುತ್ತಿರುವಾಗ ನಡೆದ ವೃತ್ತಾಂತವನ್ನೆಲ್ಲ ನಿವೇದಿಸಿದನು. ಅದನ್ನು ಕೇಳಿ ಶ್ರೀಗುರುಗಳು, ಜೀವಿತಿ ಮೋಹವೆಂಬ ಪ್ರವಾಹದಲ್ಲಿ ಹೋಗುವಾಗ ಆತನನ್ನು ರಕ್ಷಿಸುವರು ಒಬ್ಬ ಸದ್ಗುರು ಹೊರತು ಮತ್ತಾರೂ ಇಲ್ಲ ಎಂದರು. ಶರಣಪ್ಪನು ಲೋಕೋಪಕಾರಾರ್ಥವಾಗಿಯೂ ಸರ್ವ ಜನರೊಳಗೆ ಸಿದ್ಧ ಸದ್ಗುರು ಮಹಿಮೆಯನ್ನು ಪಸರಿಸುವುದಕ್ಕಾಗಿಯೂ ಅನೇಕ ಯತ್ನಗಳನ್ನು ಮಾಡಿದ್ದಾನೆ. ಅವುಗಳ ಪೈಕಿ ಕೆಲವನ್ನು ಇಲ್ಲಿ ಹೇಳುವುದಾದರೆ, ಸದ್ಗುರು ಸೇವೆಗೋಸ್ಕರ ಶಿವರಾತ್ರಿಗೆ ಮತ್ತು ಶ್ರಾವಣ ಉತ್ಸವ ಕಾಲದಲ್ಲಿ ಅನ್ನಛತ್ರವನ್ನು ಇಡುವರು. 106 ಚೀಲ ಧಾನ್ಯ ತಂದು ಬಹು ಜನರಿಗೆ ಊಟ ಮಾಡಿಸುವನು ಮತ್ತು ಅವರೆಲ್ಲರಿಗೂ ಕೀರ್ತನೆ ಹೇಳುವಾಗ ಸಿದ್ಧ ಕೀರ್ತನೆಯನ್ನು ವರ್ಣಿಸುವನು. ಶರಣಪ್ಪ ಸ್ವಾಮಿಗೆ ಯಾವ ಸ್ಥಾನದಲ್ಲಿ ಪ್ರಥಮತಃ ಸಿದ್ಧಾರೂಢರ ದರ್ಶನವಾಗಿತ್ತೋ ಆ ಸ್ಥಾನವು ಪೂಜ್ಯವೆಂದು ಮಠದ ಸಮೀಪವಿರುವ ಆ ಸ್ಥಳವನ್ನು ತಾನು ಕ್ರಯಕ್ಕೆ ತೆಗೆದುಕೊಂಡನು. ಅಲ್ಲಿ ಸಾಧು ಜನರಿಗೋಸ್ಕರ ಧರ್ಮಛತ್ರ ಮತ್ತು ಭಜನೆಯಂತ ಕಟ್ಟಿಸಿ ಸಿದ್ಧ ಭಜನೆಯು ರಾತ್ರಿ ಹಗಲು ನಡೆಯುವ ಏರ್ಪಾಡು ಮಾಡುತ್ತಾನೆ. ಇದೇ ರೀತಿಯಲ್ಲಿ ಅಖಂಡ ಭಜನೆಯನ್ನು ಇನ್ನೂ 4 ಊರುಗಳಲ್ಲಿ ಸ್ಥಾಪಿಸುವನು ಮತ್ತು ಸಿದ್ಧಾರೂಢರ ಉತ್ಸವ ಮತ್ತು ಚರಿತ್ರೆ ಪಠಣಾದಿಗಳನ್ನು ಅನೇಕ ಊರುಗಳಲ್ಲಿ ನೇಮಿಸುವನು. ಸಿದ್ಧ ಮಹಿಮೆಯನ್ನು ಬೆಳೆಸಲಿಕ್ಕೆ ರಾಜವಾರ್ತೆಗಳನ್ನು ಸಹ ಹೋಗಿ ಶಿಷ್ಯ ಸಂಪ್ರದಾಯವನ್ನು ಜನರಿಗೆ ಉಪಚರಿಸಿ ಜನರಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸುವರು. ಪ್ರತಿ ಒಬ್ಬ ಶಿಷ್ಯನಿಗೆ ಸಿದ್ಧ ಚರಿತ್ರೆ ಮತ್ತು ಸದ್ಗುರುಗಳ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಸಿದ್ಧಾಶ್ರಮಕ್ಕೆ
ಬರುವಂತೆ ವಿನಂತಿಸುತ್ತಿದ್ದನು. ಈ ರೀತಿಯಿಂದ ಜನರ ಉದ್ಧಾರ ಕೃತ್ಯವನ್ನು ಮಾಡುವರು. ಪೆನ್ನಾಲಾಲ ಮಹಾರಾಜನಿಗೆ ಬೆಳ್ಳಿ ಮೇರು ರಥ ಸಹಿತ ಅವರ ಕೇಶಲಾಂಛನ ಕಾರ್ಯಕ್ಕಾಗಿ ಸದ್ಗುರುಗಳಿಗೆ ಶಿವರಾತ್ರಿ ಉತ್ಸವಕ್ಕೆ ಕರೆದುಕೊಂಡು ಬಂದಿದ್ದರು. ಎಡಳ್ಳಿ ಮತ್ತು ಚಿನ್ಮಳ್ಳಿ ಮಹಾಪುರುಷರಿಗೆ ಸುಖ ಇರುವ ಅನೇಕ ಸದ್ಗುರುಗಳಿಗೆ ಸಿದ್ಧಾರೂಢರ ಭೇಟಿ ಮಾಡಿಸಲಿಕ್ಕೆ ಕರೆದುಕೊಂಡು ಬಂದು ಶರಣಪ್ಪನು ತಾನು ಸುಖಪಡುತ್ತಿದ್ದನು. ಶಿವರಾತ್ರಿಯ ದಿನ ದಿವ್ಯ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢರನ್ನು ಕೂಡಿಸಿ ಬಹು ವೈಭವದಿಂದ ಮಹಾಪೂಜೆಯನ್ನು ಮಾಡುವುದು. ಈ ಶರಣಪ್ಪ ಸ್ವಾಮಿಯು ಧನ್ಯಧನ್ಯನು, ಸದಾ ಲೋಕೋದ್ಧಾರದಲ್ಲಿ ಚಿತ್ತವಿಟ್ಟು ಈ ಪೂರ್ಣಾನಂದ ಪರಮಾತ್ಮನಾಗಿರುವುದು. ಸಿದ್ಧ ಸದ್ಗುರುವಿನ ಪ್ರೀತಿಯನ್ನು ಸಂಪಾದಿಸಿಕೊಂಡನು. ಈ ಸದ್ಗುರುವಿನ ತಾನು ಉಚ್ಚರಿಸಬೇಕೆಂದು ಆತನು ಕಾರ್ಯಗಳನ್ನು ಸಿದ್ಧಿಗೆ ಒಯ್ಯುವುದು. ಆತನ ಚಿಂತನೆ ಮಾಡುವುದರಿಂದ ಭಾವಬಂಧನಗಳನ್ನು ಪೀಡಿಸುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 46ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.